ದೇವರಿಗೆ ಸ್ತೋತ್ರವಾಗಲಿ. ದೇವರಿಗೆ ಅಮೂಲ್ಯರು, ಅತಿ ಪ್ರಿಯರು, ಘನವಂತರಾದ ಪ್ರಿಯ ದೇವರ ಮಕ್ಕಳೇ, ಬನ್ನಿರಿ ಪ್ರಿಯರೇ, ಈ ದಿನ ಈ ಸಮಯ ನಾವು ಧ್ಯಾನಿಸಲಿರುವಂಥ ಜೀವ ನೀಡುವ, ರಕ್ಷಣೆ ನೀಡುವ ಬೆಳಕು, ಶಾಂತಿ, ದೇವರ ಮಹಿಮೆ, ನೀತಿ, ಧೈರ್ಯ, ಭಯಭಕ್ತಿ, ದೈವಜ್ಞಾನ, ದೇವದೂತರ ಕಾವಲು, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಆರೋಗ್ಯ, ನಿತ್ಯ ಜೀವದ ವಾಕ್ಯ ಭಾಗಾಂಶ ಪ್ರಿಯರೇ, ಯೇಸು ಕ್ರಿಸ್ತ ನಾಮದಲ್ಲಿ ನರಿಗಳನ್ನು ಹಿಡಿದುಕೊಳ್ಳಿರಿ. ಹೌದು ಪ್ರಿಯರೇ, ನರಿಗಳನ್ನು ಹಿಡಿದುಕೊಳ್ಳಿರಿ. ಆತ್ಮೀಯ ಜೀವಿತಕ್ಕೆ ವಿರುದ್ಧವಾದ ಎಲ್ಲ ಥರವಾದ ಹಳ್ಳದಲ್ಲಿ ಅಥವಾ ಹೊಲಗಳನ್ನು, ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು, ಹೃದಯವನ್ನು ಹಾಳು ಮಾಡುವ ನರಿಗಳನ್ನು, ಸಭೆಯನ್ನು ಹಾಳು ಮಾಡುವ ನರಿಗಳನ್ನು, ಪರಿಶುದ್ಧತೆಯನ್ನು ಹಾಳು ಮಾಡುವ, ವಿಶ್ವಾಸ ಹಾಳು ಮಾಡುವ, ಸಮೃದ್ಧಿ ಜೀವ ಹಾಳು ಮಾಡುವ, ನಿರೀಕ್ಷೆ ಹಾಳು ಮಾಡುವ ನರಿಗಳನ್ನು ಹಿಡಿದುಕೊಳ್ಳಿರಿ. ನರಿಗಳನ್ನು ಹಿಡಿದುಕೊಳ್ಳಿರಿ. ಈ ಅಂಶವನ್ನು ಧ್ಯಾನಿಸುವ ಮೊದಲು ನಾವು ತಂದೆಯಾದ ದೇವರ ಸಹಾಯವನ್ನು, ದೇವಕುಮಾರ ಯೇಸು ಕ್ರಿಸ್ತನ ಸರ್ವಜ್ಞಾನವನ್ನು, ದೇವರ ಪರಿಶುದ್ಧಾತ್ಮನ ಸ್ವರ್ಗದ ಶಕ್ತಿಯನ್ನು, ಬುದ್ಧಿ ವಿಕಾಸವನ್ನು, ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವ ಮಹಾಕೃಪೆಯನ್ನು ಬೇಡಿಕೊಳ್ಳೋಣ ಪ್ರೇರೆ. ಕೇಳಲಿರುವ ದೇವರ ಕೆಲವು ವಾಕ್ಯ ಮಾತುಗಳು ನಮ್ಮ ಹೃದಯದಲ್ಲಿ ನೆಲೆಗೊಂಡು ಒಳ್ಳೆಯ ನೆಲವಾಗುವಂತೆ, ನಮ್ಮ ಹೃದಯ 100ಕ್ಕೆ 100 ಫಲ ಕೊಡುವಂತೆ ದೇವರ ಮಾತುಗಳು 60-30ರಷ್ಟು ಲೋಕಕ್ಕೆ ಹೋಗಿ ಫಲ ಕೊಟ್ಟು ಶಾಶ್ವತವಾಗಿ ನಿಲ್ಲುವಂತೆ ಆ ಫಲ ಪ್ರಭು ಅನುಗ್ರಹಿಸಲಿ. ಪ್ರಾರ್ಥಿಸೋಣ ಪ್ರೇಯರ್. ನನ್ನೊಂದು ಏಕೀಭವಿಸಿ ಪ್ರಾರ್ಥಿಸಿರಿ. ಪ್ರೇಯರ್, ಪ್ರಾರ್ಥನೆ. ತಂದೆಯೇ, ಸರ್ವಶಕ್ತ ದೇವರೇ, ಪರಿಶುದ್ಧನೇ, 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 ಬೆಳಕಾದ ದೇವರೇ, ದಹಿಸುವ ಅಗ್ನಿಯಾದಾತನೇ, ತಾಯಿಯಂತೆ ಸಂತೈಸುವಾತನೇ, ನಿಮಗೆ ಸ್ತೋತ್ರ ತಂದೆ. ನಿಮ್ಮಲ್ಲಿ ಭಯಭಕ್ತಿಯುಳ್ಳವರನ್ನು, ಸ್ವಂತ ಮಕ್ಕಳನ್ನು ಕರುಣಿಸುವಂತೆ ಕರುಣಿಸುವಾತನೇ, ನಿಮಗೆ ಸ್ತೋತ್ರ ಯೇಸುವೆ. ಪ್ರಭುವೇ, ನರಿಗಳನ್ನು ಹಿಡಿದುಕೊಳ್ಳಿರಿ. ಹೌದು, ಈ ಅಂಶವನ್ನು ಧ್ಯಾನಿಸುವಾಗ ಪರಿಶುದ್ಧ ಗ್ರಂಥದ ವಾಕ್ಯಭಾಗಗಳ ಮುಖಾಂತರ ನಿಮ್ಮ ವಿಶ್ವಾಸಿಗಳು, ಭಕ್ತರು, ಪ್ರಜೆಗಳು, ಸೇವಕರು ಆಗಿರುವ ನಿಮ್ಮ ಮಕ್ಕಳ ನಮ್ಮೆಲ್ಲರೊಂದಿಗೆ ಮಾತನಾಡಿ ನಮ್ಮ ಜೀವಿತವನ್ನು, ನಮ್ಮ ವಿಶ್ವಾಸವನ್ನು, ಪರಿಶುದ್ಧತೆಯನ್ನು, ಪ್ರಾರ್ಥನೆ, ಸಾಕ್ಷಿ ಜೀವಿತ, ಸಭೆ, ಸಮಾಜ, ಪಟ್ಟಣ, ದೇಶ, ಲೋಕವನ್ನು ಕೆಡಿಸುತ್ತಿರುವ ನರಿಗಳನ್ನು ಹಿಡಿದುಕೊಳ್ಳುವಂತೆ, ದುಷ್ಟಶಕ್ತಿಯ ಸೈತಾನನ್ನು ಹಿಡಿದು ನಿಮ್ಮ ಮಕ್ಕಳಾದ ನಮ್ಮೆಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುವಂಥ ಜ್ಞಾನದ ವಾಕ್ಯ ನಮ್ಮೆಲ್ಲರೊಂದಿಗೆ ಮಾತನಾಡಿ ಬಲಪಡಿಸಿ ಸ್ಥಿರಪಡಿಸಬೇಕೆಂದು ನಿತ್ಯ ಜೀವದ ಒಡೆಯನಾದ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಜೀಸಸ್ ಕ್ರೈಸ್ಟ್, ಥ್ಯಾಂಕ್ ಯು ಹೋಲಿ ಗೋಸ್ಟ್, ಫೈರ್, ಲಿವಿಂಗ್ ವಾಟರ್, ಫ್ಲೋ. ಆಮೇನ್. ಹೌದು ಪ್ರೇರೆ, ನರಿಗಳನ್ನು ಹಿಡಿದುಕೊಳ್ಳಿರಿ. ನಾವು ಇದಕ್ಕೆ ಮೊದಲು ಒಂದು ಆತ್ಮೀಯ ಗೀತೆಯನ್ನು ಹಾಡಿಕೊಂಡು ಸಿದ್ಧರಾಗೋಣ ಪ್ರೇರೆ. ಹಾಡು: ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ನನ್ನೊಂದು ಏಕೀಭವಿಸಿ ಹಾಡಿರಿ ಪ್ರೇರೆ. ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವಜಲ. ಏಸಪ್ಪ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವಜಲ. ಜಲ 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 ಜೀವ ಜಲ, ಇದು ದೇವರ ಆತ್ಮನ ಬಲ. ಜಲ 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 ಜೀವ ಜಲ, ಇದು ಪರಿಶುದ್ಧಾತ್ಮ ಬಲ. ಯೇಸುವೆ ನಾನು ನಿನ್ನ ಆಲಯ, ಉಕ್ಕಿಸು ಎನ್ನಲಿ ಜೀವ ಜಲ. ಓಡಿ ನಾವು ದಣಿಯದಂತೆ, ನಡೆದು ನಾವು ಬಳಲದಂತೆ. ಯೇಸು ನಾಮದಲ್ಲಿ ಓಡಿ ನಾನು ದಣಿಯದಂತೆ, ನಡೆದು ನಾನು ಬಳಲದಂತೆ. ದಯಪಾಲಿಸು ನಿನ್ನ ಆತ್ಮನ ಬಲ. ಯೇಸುವೆ ದಯಪಾಲಿಸು ತಂದೆ ನಿನ್ನಾತ್ಮ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮ ಬಲ. ಜಲ 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 ಜೀವ ಜಲ, ಇದು ದೇವರ ಆತ್ಮ ಬಲ. ಅಂಧಕಾರ ಶಕ್ತಿಗಳ ಮೇಲೆ, ದುರಾತ್ಮ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಯೇಸು ನಾಮದಲ್ಲಿ ದುರಾತ್ಮ ಶಕ್ತಿಗಳ ಮೇಲೆ ನಾನು ಹೋರಾಡಿ ಜಯ ಹೊಂದಲು. ದಯಪಾಲಿಸು ನಿನ್ನ ಆತ್ಮನ ಬಲ. ದೇವರೇ ದಯಪಾಲಿಸು ನಿನ್ನ ಪರಿಶುದ್ಧಾತ್ಮ ಬಲ.
ಜಲ 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 ಜೀವ ಜಲ ಇದು ದೇವರ ಆತ್ಮಬಲ. ಜಲ 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 ಜೀವ ಜಲ ಇದು ದೇವರ ವಾಕ್ಯ ಬಲ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಯೇಸು ನಾಮದಲ್ಲಿ. ಅಂಧಕಾರ ಶಕ್ತಿಗಳ ಮೇಲೆ ನಾನು ಹೋರಾಡಿ ಜಯ ಹೊಂದಲು. ದಯೆ ಪಾಲಿಸು ನಿನ್ನ ಪರಿಶುದ್ಧಾತ್ಮ ಬಲ. ತಂದೆ ದೇವರೇ, ದಯೆ ಪಾಲಿಸು ನಿನ್ನ ಸ್ವರ್ಗ ಬಲ. ಬಲ 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 ಯೇಸು ನಾಮದಲ್ಲಿ ಇರುವ ಬಲ. ಜಲ 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 ಜೀವ ಜಲ ಇದು ದೇವರ ಆತ್ಮ ಬಲ. ಯೇಸುವೇ ನಾನು ನಿನ್ನ ಆಲಯ, ಉಕ್ಕಿಸು ನನ್ನಲ್ಲಿ ಜೀವ ಜಲ. ಏಸಪ್ಪ ನಾವು ನಿನ್ನ ಆಲಯ, ಉಕ್ಕಿಸು ನಮ್ಮಲ್ಲಿ ಜೀವ ಜಲ. Hallelujah. Thank you, Father. Thank you, Jesus Christ. Thank you, Holy Ghost, fire, living water flow. Amen. ಅದು ಪ್ರೇರೆ, ನಾವು ಯೇಸುವಿನ ಆಲಯವಾಗಿದ್ದೇವೆ. ನಮ್ಮಲ್ಲಿ ಆತನು ತನ್ನ ಪರಿಶುದ್ಧಾತ್ಮ ಜಲ ಉಕ್ಕಿಸುತ್ತಾನೆ. ಇದು ದೇವರ ಆತ್ಮಬಲವಾಗಿದೆ ಪ್ರೇರೆ. ನನ್ನಲ್ಲಿ ವಿಶ್ವಾಸ ಇಡುವನ ಹೃದಯದಿಂದ ಹೊಟ್ಟೆಯಿಂದ ಜೀವದ ಹಳ್ಳಗಳು ನದಿಗಳು ಉಕ್ಕಿ ಹರಿಯುತ್ತವೆ, ನಿತ್ಯ ಜೀವಕ್ಕೆ ತೆಗೆದುಕೊಂಡು ಹೋಗುತ್ತವೆ ಎಂದಿದ್ದಾನೆ ಪ್ರಭು. ಮತ್ತು ಓಡಿ ನಾವು ದಣಿಯುವುದಿಲ್ಲ, ಆ ಜಲ ಕುಡಿದಾಗ ನಡೆದು ಬೆಳಲುವುದಿಲ್ಲ. ಪರಿಶುದ್ಧಾತ್ಮನ ಬಲ ಪ್ರೇರೆ, ಯೇಸು ನಾಮ ಬಲ, ಯೇಸುವಿನ ಆತ್ಮ ಬಲ, ಸ್ವರ್ಗದ ಬಲ. ದುರಾತ್ಮನಾದ ಸೈತಾನನ ಸೇನೆಗಳ ಮೇಲೆ, ಆತನ ದೂತರ ಮೇಲೆ ನಾವು ಹೋರಾಡಿ ಜಯ ಹೊಂದಲು. ಕಣ್ಣಿನ ಆಶೆ, ಶರೀರದ ಆಶೆ, ಬದುಕುವ ಡಂಬ, ಹೌದು ಪ್ರೇರೆ, ಸ್ವಾರ್ಥ ಜೀವಿತ, ಇವುಗಳಿಂದ ಬಿಡುಗಡೆ ಆಗುತ್ತೆ ಪ್ರೇರೆ. ಯೇಸು ನಾಮದ ದೇವಚಿತ್ತಂತೆ ಪ್ರೇರೆ. ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯವನ್ನು ಹೊಂದಲು ದಯಪಾಲಿಸು ತಂದೆ ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನ ಆತ್ಮನ ಬಲ ಎಂದು ಬೇಡಿಕೊಳ್ಳಬೇಕಾಗಿದೆ ಪ್ರೇರೆ. ದುರಾತ್ಮ ಸೇನೆಗಳೆಂದರೆ ದೇವರಿಂದ ದೂರ ಮಾಡುವಂಥವುಗಳು, ನರಕದ ಮಾರ್ಗದಲ್ಲಿ ನಡೆಸುವಂಥ ಜ್ಞಾನ ಶಕ್ತಿ, ಹೌದು ಪ್ರೇರೆ. ಮತ್ತು ಅಂಧಕಾರ ಶಕ್ತಿಗಳ ಮೇಲೆ ಜಯ ಅಂದರೆ ನಾವು ದೇವರಲ್ಲಿ ನಂಬುತ್ತಾ ಕೂಡ ದೇವರಿಗೆ ಅಯೋಗ್ಯವಾಗಿ ಜೀವಿಸುವುದು, ದೇವರ ಮಾರ್ಗದಲ್ಲಿ ನಡೆಯದೆ, ದೇವರ ವಾಕ್ಯಗಳ ಪ್ರಕಾರ ನಡೆಯದೆ, ಪರಿಶುದ್ಧತೆಯನ್ನು ಹರಿಸದೆ, ಪರಿಶುದ್ಧತೆಯಿಂದ ದೇವರನ್ನು ಕಾಣದೆ, ಬೇರೆ ದೇವರ ಆಜ್ಞೆಯನ್ನು ಮೀರಿ ಪಾಪ ಮಾಡುವುದು. ಹೀಗೆ ನಾವು ದೇವರಿಂದ ದೂರ ಆಗದಂತೆ ಹೋರಾಡಿ ಜಯವನ್ನು ಒಂದು ಆತ್ಮ ಕೇಳೋಣ ಪ್ರೇರೆ. ಯೇಸು ದಯಪಾಲಿಸ್ತಾನೆ. ಮತ್ತು ಅಂಧಕಾರ ಶಕ್ತಿಗಳ ಮೇಲೆ ದೇವರಿಗೆ ಯೋಗ್ಯರಾಗಿ ನಿಲ್ಲಲು, ಅನುದಿನ ಜೀವಿತದಲ್ಲಿ ಆತನ ಸನ್ನಿಧಿಯಲ್ಲಿ ನಿಲ್ಲಲು, ಪರಿಶುದ್ಧ ಆತ್ಮದಿಂದ ತುಂಬಿಕೊಳ್ಳಲು, ಸೈತಾನನ ಮೇಲೆ ಜಯ ಸಾಧಿಸಲು, ಲೋಕದ ಎಲ್ಲ ಶಕ್ತಿಗಳ ಮೇಲೆ ಜಯ ಸಾಧಿಸಲು ನಮ್ಮಲ್ಲಿ ವಾಸಿಸು ಎಂದು ಪರಿಶುದ್ಧಾತ್ಮನ ದೇವರಲ್ಲಿ ಬೇಡಿಕೊಳ್ಳೋಣ. ನರಿಗಳನ್ನು ಹಿಡಿದುಕೊಳ್ಳುವ ಕೃಪೆ ಪ್ರಭು ದಯಪಾಲಿಸ್ತಾನೆ ಪ್ರೇರೆ. ಹೌದು, ಹೀಗೆ ನಾವು ವಾಕ್ಯ ಭಾಗದೊಳಗೆ ನೇರ ಪ್ರವೇಶವಾಗೋಣ ಪ್ರೇರೆ. ಅಂಶ ನರಿಗಳನ್ನು ಹಿಡಿದುಕೊಳ್ಳಿರಿ. ಹೌದು ಪ್ರೇರೆ. ನಾವು ಪರಮಗೀತೆ 2ನೇ ಅಧ್ಯಾಯ 15ನೇ ವಾಕ್ಯ ಭಾಗದಲ್ಲಿ ಓದ್ತೇವೆ ಪ್ರೇರೆ. ದ ಬುಕ್ ಆಫ್ ಸಾಂಗ್ ಆಫ್ ಸಾಂಗ್ಸ್ ಚಾಪ್ಟರ್ 2 ವರ್ಸ್ 15th ವರ್ಡ್. ಪರಮಗೀತೆ 2ನೇ ಅಧ್ಯಾಯ 15ನೇ ವಾಕ್ಯ. ತೋಟಗಳನ್ನು ಹಾಳು ಮಾಡುವ ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ. ಹೌದು ಪ್ರೇರೆ. ಇಲ್ಲಿ ಸೊಲೊಮೋನನು ಪರಮಗೀತವು ಸೊಲೊಮೋನನು ರಚಿಸಿದ ಪರಮಗೀತ ಅಂತ ಪ್ರೇರೆ. ಅಂದರೆ ಎಲ್ಲ ಗೀತೆಗಳಿಗಿಂತ ಉನ್ನತವಾದ ಗೀತೆ. ಹೌದು, ಗೀತೆ ಅಂದರೂ ಕೂಡ ಜ್ಞಾನದಿಂದ ತುಂಬಿದ್ದು ಪ್ರೇರೆ. ಹೌದು, ಮತ್ತು ಅನೇಕ ದೈವಜ್ಞಾನದಿಂದ ತುಂಬಿದ್ದು. ಹೀಗೆ ತೋಟಗಳನ್ನು ಹಾಳು ಮಾಡುವ ನರಿಮರಿಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ. ತೋಟಗಳನ್ನು ಹಾಳು ಮಾಡ್ತಾವಂಥ ಪ್ರೇರೆ ನರಿಗಳು, ಅವುಗಳನ್ನು ಹಿಡಿಯಿರಿ ಎನ್ನುತ್ತಿದ್ದಾನೆ. ಮತ್ತು ತೋಟಗಳನ್ನು ಹಾಳು ಮಾಡುತ್ತವಂಥ ನರಿಮರಿಗಳು, ಅವುಗಳನ್ನು ಹಿಡಿಯಿರಿ, ನಮ್ಮ ತೋಟಗಳು ಹೂವಾಗಿವೆ. ಹೌದು, ನರಿಮರಿಗಳಿಗೆ ಗೊತ್ತಿಲ್ಲ ಅಂತ ಪ್ರೇರೆ. ನರಿಮರಿಗಳಿಗೆ ತೋಟ ಎಂಬುದು ಬಗ್ಗೆ ಗೊತ್ತಿಲ್ಲ, ತೋಟದಲ್ಲಿ ಹೂವಿನ ಬಗ್ಗೆ ಗೊತ್ತಿಲ್ಲ.
ಹೌದು ಪ್ರೇರೆ. ಹೀಗೆ ನಮ್ಮ ದ್ರಾಕ್ಷ ತೋಟಗಳು ಹೂ ಬಿಟ್ಟಿವೆ. ದ್ರಾಕ್ಷ ತೋಟಗಳನ್ನು ಹಾಳು ಮಾಡುವ ನರಿಗಳನ್ನು ಹಿಡಿದುಕೊಳ್ಳಿರಿ, ಸಹಾಯ ಮಾಡಿರಿ ಆ ಹಳ್ಳದ ನರಿಗಳನ್ನು ಹಿಡಿದುಕೊಳ್ಳುವುದಕ್ಕೆ ಎಂದು ತೋಟದಲ್ಲಿ ಕೆಲಸ ಮಾಡುವವರಿಗೆ ಹೇಳುತ್ತಿದ್ದಾನೆ. ಹೌದು ಪ್ರೇರೆ. ಹೀಗೆ ಪ್ರತಿಯೊಬ್ಬನ ಆತ್ಮೀಯ ಜೀವಿತವೂ ಕೂಡ ಒಂದು ದ್ರಾಕ್ಷ ತೋಟಕ್ಕೆ ಹೋಲಿಸಲ್ಪಟ್ಟಿದೆ ಪ್ರೇರೆ. ಕ್ರಿಸ್ತನೇ ನಿಜವಾದ ದ್ರಾಕ್ಷ ಬಳ್ಳಿಯಾಗಿದ್ದಾನೆ, ನಾವು ಕೊಂಬೆಗಳಾಗಿದ್ದೇವೆ. ನಾವೆಲ್ಲ ಆತನೊಳಗೆ ನಿಂತುಕೊಂಡಾಗ ಬಹುವಾಗಿ ಫಲಿಸುತ್ತೇವೆ ಪ್ರೇರೆ. ಈ ದ್ರಾಕ್ಷ ತೋಟವನ್ನು ಕೆಡಿಸುವುದಕ್ಕೆ ನರಿಗಳು, ಹಳ್ಳದ ನರಿಗಳು ಕುಯುಕ್ತಿಯಾಗಿ ಪ್ರವೇಶಿಸುತ್ತವೆ. ರಾತ್ರಿ ವೇಳೆ ನಿದ್ರಿಸದಂತೆ ನರಿಗಳು ಗುಂಪು ಗುಂಪಾಗಿ ಹೊರಟು ಬರುತ್ತವೆ ತೋಟ ಹೂಗಳನ್ನು ಹಾಳು ಮಾಡಲು. ಆದರೆ ಚಿಕ್ಕ ನರಿಗಳು ಎಂದರೆ ಸ್ವಾರ್ಥ, ಸೋದರ ಐಕ್ಯತೆಯನ್ನು, ದೇವರ ಪ್ರೀತಿಯನ್ನು ಹಾಳು ಮಾಡುತ್ತವೆ. ಹೌದು ಪ್ರೇರೆ. ಹೀಗೆ ಸಣ್ಣ ಪರಾಜಯ ಕೂಡ ಆ ಮನೋಭಾವ ಕೆಡಿಸುತ್ತದೆ ಪ್ರೇರೆ. ಸಣ್ಣ ಪರಾಜಯ ಮನೋಭಾವವು ಸ್ವಲ್ಪ ನಿರಾಶೆ ಹೊಂದುವುದು, ಬೇಸರ ಹೊಂದುವುದರ ಮೂಲಕ ನಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೇವೆ ಮತ್ತು ಸ್ತುತಿಸಲಾರದವರಾಗುತ್ತೇವೆ. ಹೌದು, ಚಿಕ್ಕ ನರಿಗಳು. ಹೌದು ಪ್ರೇರೆ. ಚಿಕ್ಕ ಪರಾಜಯ ಆಗಿರ್ಬೋದು, ನಾವು ಅಂದುಕೊಂಡಿದ್ದಾಗಲಾರದ್ದು. ಸ್ವಲ್ಪ ನಿರಾಶೆ ಆಗಿರ್ಬೋದು, ನಾವು ಆಸೆ ಸಿಗದಿರುವುದು, ನಮ್ಮ ಆಸೆ ನೆರವೇರದಿರುವುದು, ಸ್ವಲ್ಪ ಬೇಸರಗೊಳ್ಳುವುದು. ಹೌದು, ಇಂಥವುಗಳೆಲ್ಲ ಚಿಕ್ಕ ನರಿಗಳಿಗೆ ಹೋಲಿಕೆ ಆಯ್ತು ಪ್ರೇರೆ. ಹೌದು, ನಮ್ಮ ಸಂತೋಷವನ್ನು ಕಳೆದುಕೊಳ್ಳುತ್ತಿದ್ದೇವೆ. ಆದ್ದರಿಂದ ದೇವರಿಗೆ ನಾವು ಸ್ತುತಿಸಲಾರದೆ, ಕೃತಜ್ಞತೆ ಸಲ್ಲಿಸಲಾರದೆ ಹೋಗುತ್ತೇವೆ. ಭಾಳ ಸಮಯ ಆತನ ಸನ್ನಿಧಿಯಲ್ಲಿ ಪ್ರಾರ್ಥಿಸಲಾರದೆ, ಆತನು ಮಾಡಿದ ಉಪಕಾರಗಳಿಗೆ ಧನ್ಯವಾದ ಸಲ್ಲಿಸಲಾರದೆ. ಹೀಗೆ ಸ್ವಲ್ಪ ಕೋಪವು ಉರಿಗೊಳ್ಳುವುದು ದೇವರ ಸಮಾಧಾನವನ್ನು ನಮ್ಮ ಮನಸ್ಸಿನೊಳಗಿಂದ ತೊಲಗಿಸುತ್ತದೆ ಪ್ರೇರೆ. ಆದ್ದರಿಂದ ಪ್ರಾರ್ಥನೆ ಮಾಡಲಾರದೆ ಹೋಗುತ್ತಿದ್ದೇವೆ. ಅಕಸ್ಮಾತ್ತಾಗಿ ತಾಳ್ಮೆ ಇಲ್ಲದೆ ಕೆಲವು ಮಾತುಗಳು ಅವಸರದಿಂದ ಮಾತನಾಡುವುದಾದರೆ ಪ್ರೇಮ ಬಂಧನಗಳು ಕೂಡ ಹರಿದು ಹೋಗಿ ಇಷ್ಟರವರೆಗೆ ಕಟ್ಟಿ ಎಬ್ಬಿಸಿದ ಆತ್ಮೀಯ ಜೀವಿತವೂ ಕೂಡ ಬಿದ್ದು ಹೋಗುತ್ತವೆ. ಹೌದು, ನರಿಗಳಿಂದ, ಚಿಕ್ಕ ನರಿಗಳಿಂದ ತೋಟಗಳನ್ನು, ಹೃದಯವೆಂಬ ಸುಂದರ ತೋಟವನ್ನು, ದೇವರ ವಾಕ್ಯದಿಂದ ತುಂಬಿದ, ದೇವರ ಆತ್ಮೆಯನ್ನು ತುಂಬಿದ ತೋಟಗಳನ್ನು ಹಾಳು ಮಾಡುವ, ದೇವರು ಕೊಟ್ಟ ಆಶೀರ್ವಾದ ಎಂಬ ಹೂವುಗಳನ್ನು ಹಾಳು ಮಾಡುವ ನರಿಗಳು, ನರಿಮರಿಗಳು ಪ್ರೇರೆ. ಹೀಗೆ ನಾವು ಗಂಡ ಹೆಂಡತಿರ ಮಧ್ಯದೊಳಗೂ ಕೂಡ ಹೊರಟು ಹೋಗಿ ಅನುಮಾನಗಳು ಜೀವಿತವನ್ನು ಹುಳುವಿನಂತೆ ತಿಂದು ಹಾಕುತ್ತಿವೆ, ಏಕತ್ವವನ್ನು ಹಾಳು ಮಾಡುತ್ತಿವೆ. ಸಣ್ಣದೆಂದು ಯಾವ ಪಾಪವನ್ನು ಕೂಡ ಅಲ್ಪವಾಗಿ ಭಾವಿಸಬಾರದು ಪ್ರೇರೆ. ನಮ್ಮನ್ನು ನಾವೇ ವಿಮರ್ಶಿಸಿಕೊಳ್ಳುವುದಾದರೆ, ಪರೀಕ್ಷಿಸಿಕೊಳ್ಳುವುದಾದರೆ, ವಿಚಾರಿಸಿಕೊಳ್ಳುವುದಾದರೆ ತೀರ್ಪು ಹೊಂದದೆ ಇರುತ್ತೇವೆ. ಅದು ಪ್ರೇರೆ. ನಾವು ಕೊರಿಂಥ 1ನೇ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, 31ನೇ ವಾಕ್ಯದಲ್ಲಿ. 1 Corinthians chapter 11 verse 31 ವರ್ಡ್. ಇಲ್ಲಿ ಓದುವುದಾದರೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ಯಾವುದು ದೇವರಿಗೆ ಇಷ್ಟ, ಯಾವುದು ದೇವರಿಗೆ ಇಷ್ಟ ಇಲ್ಲ ಎಂದು ವಿಚಾರಿಸಿಕೊಳ್ಳುವುದಾದರೆ, ಈ ಲೋಕದ ನಂತರ ನರಕ ಸ್ವರ್ಗಕ್ಕೆ ಪ್ರವೇಶವಾಗುವ ಮಾರ್ಗದಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿದಾಗ ನಮ್ಮನ್ನು ವಿಚಾರಿಸುವುದು ಅವಶ್ಯಕತೆ ಇಲ್ಲ, ತೀರ್ಪಿಗೆ ಒಳಗಾಗುವುದಿಲ್ಲ. ನಾವು ಯಾವುದು ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ಸರಿ ಮಾರ್ಗದಲ್ಲಿ ನಡೆಸಿಕೊಳ್ಳುವವರಾಗುತ್ತೇವೆ. ಇದು ತಪ್ಪು, ಇದು ಬಿಟ್ಟು ಬಿಡಬೇಕು, ಇದು ಅಶುದ್ಧ, ಇದು ಬಿಟ್ಟು ಬಿಡಬೇಕು, ಇದು ಬಲಹೀನಪಡಿಸುವಂಥ, ಇದು ಬಿಟ್ಟು ಬಿಡಬೇಕು, ಇದು ಲೋಕ, ಇದು ಬಿಟ್ಟು ಬಿಡಬೇಕು, ಇದು ಲೌಕಿಕತೆ, ಇದು ಬಿಟ್ಟು ಬಿಡಬೇಕು, ಇದು ದುಷ್ಟತ್ವ, ಇದು ಬಿಟ್ಟು ಬಿಡಬೇಕು, ಇದು ಸೈತಾನನ ಚಿತ್ತ, ಇದು ಬಿಟ್ಟು ಬಿಡಬೇಕು ಎಂದು ನಮ್ಮನ್ನು ನಾವೇ ವಿಚಾರ ಮಾಡುವುದಾದರೆ ನಾವು ಏನಾಗ್ತೇವೆ ಅಂತ ಪ್ರೇರೆ, ವಿಚಾರಣೆಗೆ ಒಳಗಾಗುವುದಿಲ್ಲ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ. ಹೌದು, ಇಲ್ಲಿ ದೇವರ ಯೇಸುವಿನ ದೇಹ, ರಕ್ತ ಕ್ರಮ ತಪ್ಪಿ ಭುಜಿಸುವುದನ್ನು ಆಚರಿಸಿದ್ದನ್ನು ಕುರಿತು ಪೌಲನು ಹೇಳುತ್ತಿದ್ದಾನೆ. ಅಲ್ಲಿ ಯೇಸುವಿನ ವಾರ
ಸಭೆಯಾಗಿ ಕೂಡಿ ಬರುವಾಗ ಯೇಸುವಿನ ದೇಹ ನನ್ನ ಸ್ಮರಣೆಗಾಗಿ ನನ್ನ ಮಾಂಸ ಎಂದು ಈ ರೊಟ್ಟಿಯನ್ನು ತೆಗೆದುಕೊಳ್ಳಿರಿ, ನನ್ನ ರಕ್ತ ಎಂದು ಪಾನವನ್ನು ದ್ರಾಕ್ಷಾರಸ ತೆಗೆದುಕೊಳ್ಳಿರಿ ಎಂದು ನನ್ನನ್ನು ಸ್ಮರಿಸಿಕೊಳ್ಳುವಾಗಲೆಲ್ಲ ಹೀಗೆ ಮಾಡಿರಿ ಎಂದು ಹೇಳಿದ ಆಜ್ಞೆಯನ್ನು ನೆರವೇರಿಸುತ್ತಿರುವಾಗ ಶಿಷ್ಯರು, ಅಪೊಸ್ತಲರು ಪ್ರತಿ ಪುನರುತ್ಥಾನ ದಿನ, ಪ್ರಭುವಿನ ದಿನ ಅದೊಂದು ವಾರಕ್ಕೊಂದಾವರ್ತಿ ಯೇಸುವಿನ ದೇಹ ಎಂದು ಕೊಡುವ ಮೊದಲೇ ಇವರು ತೆಗೆದುಕೊಂಡು ಬಂದು ಊಟ ಮಾಡ್ತಿದ್ರಂತ ಪ್ರೇರೆ, ಟಿಫನ್ಗಳ ಥರ, ಅಥವಾ ಇದನ್ನೇ ಯೇಸುವಿನ ದೇಹವನ್ನೇ ಊಟದ ಥರ ಮಾಡ್ತಿದ್ರಂತ, ಇನ್ನೂ ಕೊಡಿ ಎನ್ನುವಂತೆ. ಆದ್ದರಿಂದ ಅನೇಕ ಕ್ರಮ ತಪ್ಪಿ ಆಚರಿಸಿದ್ರಂತ ಪ್ರೇಯರಲ್ಲಿ, ಮತ್ತು ಅನೇಕರು ಅಯೋಗ್ಯವಾಗಿ ತೆಗೆದುಕೊಳ್ತಿದ್ರಂತ. ಇದು ದೇವರ ಯೇಸುವಿನ ಶರೀರ, ಪರಿಶುದ್ಧನ ಶರೀರ. ನಾವು ವಿಚಾರಿಸಿಕೊಳ್ಬೇಕು, ನಮ್ಮನ್ನು ನಾವು ಬಿಟ್ಟು ಬಿಡುವುದಕ್ಕೆ ಮನಸ್ಸು ಮಾಡಿದ್ದೇವೋ ಇಲ್ಲ, ಪಾಪನ ಬಿಟ್ಟಿದ್ದೇವೋ ಇಲ್ಲೋ, ಮತ್ತು ಪಶ್ಚಾತ್ತಾಪಟ್ಟು ದೇವ ಇನ್ನ ಮೇಲೆ ನಡೆಯುವುದಿಲ್ಲ ಎಂದು ನಮ್ಮನ್ನು ವಿಮರ್ಶಿಸಿಕೊಂಡು ಒಂದು ದಿನದ ಅಂತರವಾದರೂ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನಾಳೆ ತಂದೆಯಾದ ದೇವರು ನಿಮ್ಮ ಮಧ್ಯದಲ್ಲಿ ಅದ್ಭುತ ಮಾಡುತ್ತಾನೆ, ಹಿಂದೆ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳಿರಿ ಎಂದು ಯೆಹೋಶುವನು ಒಂದು ಇಸ್ರಾಯೇಲ್ ಜನಕ್ಕೆ ಹೇಳಿದಂತೆ ಇಂದು ಕೂಡ ನಮ್ಮನ್ನು ನಾವೇ ವಿಮರ್ಶಿಸಿಕೊಳ್ಳೋದಾದರೆ ನಮ್ಮಲ್ಲಿರುವ ನರಿಗಳನ್ನು, ದೇವರಿಂದ ದೂರ ಮಾಡುವ ದುರಾತ್ಮ ನರಿಗಳನ್ನು, ಅಂಧಕಾರ ಶಕ್ತಿಗಳು, ದುರಿಚ್ಛೆಗಳು, ವೈಯಕ್ತಿಕ ಪಾಪ, ಸ್ವಾರ್ಥ, ಲೋಭ, ಹಣದಾಸೆ, ಸ್ತ್ರೀ ಪುರುಷರ ಆಸೆ, ಕೆಡುಕುತನ, ಬೈಗಳು, ಹೊಟ್ಟೆಕಿಚ್ಚು, ನಿದ್ರಾಸಕ್ತಿ, ಸುಳ್ಳು, ಇಂಥವೆಲ್ಲವುಗಳ ನರಿಗಳನ್ನು ನಾವೇ ವಿಚಾರಿಸಿ ಹಿಡಿಯುವುದಾದರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಪ್ರೇರೆ. ಮತ್ತು 32ನೇ ವಾಕ್ಯ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನು ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸುತ್ತಾನೆ. ನಾವು ನರಿಗಳನ್ನು ಹಿಡಿಯದಿದ್ದರೆ ದೇವರ ವಾಕ್ಯದ ಪ್ರಕಾರ ನಡೆದು ಅವು ನಮ್ಮನ್ನು ನ್ಯಾಯ ವಿಚಾರಣೆಗೆ ಒಳಪಡಿಸುತ್ತವರೇ. ಹೌದ್ರಿ, ಆದ ಕಾರಣ ನಮ್ಮನ್ನೇ ನಾವು ವಿಚಾರಿಸಿಕೊಂಡರೆ ನ್ಯಾಯ ತೀರ್ಪಿಗೆ ಒಳಗಾಗುವುದಿಲ್ಲ. ಹೌದ್ರಿ, ಸೈತಾನ್ ಕೈಗೆ ಸಿಕ್ಕುವುದಿಲ್ಲ ಅಥವಾ ದೇವರ ಕೋಪಕ್ಕೆ ಗುರಿಯಾಗುವುದಿಲ್ಲ. ಆದರೆ ನಾವು ಪ್ರಭುವಿನ ಶರೀರವೊಂದು ಪರಿಗ್ರಹಿಸದೆ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳದೆ, ದೇವರ ಸುವಾರ್ತೆ ನೆರವೇರಿಸಲು ಅನೇಕರಿಗೆ ಬೋಧಿಸದೆ ನಾವು ಅದನ್ನು ಅಯೋಗ್ಯವಾಗಿ ತೆಗೆದುಕೊಳ್ಳೋದಾದರೆ ನಮ್ಮಲ್ಲಿ ಅನೇಕರು ಬಲಹೀನರಾಗುತ್ತಾರೆ, ರೋಗಿಗಳಾಗುತ್ತಾರೆ, ಕೆಲವರು ಸತ್ತಿದ್ದಾರೆ. ಹೌದು ಪ್ರೇರೆ. ಕಾರಣ ದೇವರು ಸರ್ವಶಕ್ತನು, ಪರಿಶುದ್ಧನು, ಭಯಂಕರನು. ಅದರಿಂದ ನಮ್ಮಲ್ಲಿ ಜೀವಿತದಲ್ಲಿರುವ ದೇವರು ಬೇಡ ಅಂದ ನರಿಮರಿಗಳನ್ನು ಹಿಡಿದು ಅವುಗಳನ್ನು ನಾಶ ಮಾಡಬೇಕಾಗಿದೆ ಪ್ರೇರೆ, ಯೇಸುವಿನ ನಾಮದಲ್ಲಿ. ಹೌದು, ಹೀಗೆ ಬಹಳವಾಗಿ ಫಲಿಸಲು, ನಿಜವಾದ ದ್ರಾಕ್ಷ ಬೆಳೆಯಾದ ಯೇಸುವಿನಲ್ಲಿ ಕೊಂಬೆಯಾಗಿ ಫಲಿಸಲು ಸಾಧ್ಯ ಪ್ರೇರೆ. ಸ್ವಾರ್ಥವನ್ನು ತೆಗೆದುಹಾಕಲು ಸಾಧ್ಯ, ಸಹೋದರ ಐಕ್ಯತೆಯನ್ನು, ದೇವರ ಪ್ರೀತಿಯನ್ನು ಹೊಂದಿಕೊಳ್ಳಲು ಸಾಧ್ಯ. ಹೀಗೆ ಈ ಭೋಜನವನ್ನು 33ನೇ ವಾಕ್ಯ, 11ನೇ ಅಧ್ಯಾಯ, 1 ಕೊರಿಂಥ 11ನೇ ಅಧ್ಯಾಯ 33ನೇ ವಾಕ್ಯ, ಈ ಭೋಜನವನ್ನು ಮಾಡುವುದಕ್ಕೆ ಕೂಡಿ ಬರುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಳಿರಿ. ಯೇಸುವಿನ ಶರೀರ ರಕ್ತ ತೆಗೆದುಕೊಳ್ಳುವಾಗ ಒಬ್ಬರನ್ನೊಬ್ಬರು ಕಾದುಕೊಳ್ಬೇಕಂತ ಪ್ರೇರೆ. ನೀನೇ ಮೊದಲು ಹೋಗು, ಅಷ್ಟರವರೆಗೆ ನಾನು ಪಾಪ ಕ್ಷಮಾಪಣೆ ಬೇಡಿಕೊಳ್ತೇನೆ, ದೇವ ನಾನು ಕ್ಷಮಿಸು, ನನ್ನ ರಕ್ತದಿಂದ ತೊಳೆ, ಮತ್ತೆ ಮಾಡದಂತೆ ಬಲವಾದ ನಿರ್ಧಾರ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡು. ತೊಳೆದ ಹಂದಿ ಮರಳಿ ಕೆಸರಿಗೆ ಹೋದಂತೆ ಮತ್ತೆ ಹೋಗಬಾರದು, ನಿನ್ನ ಶರೀರ ತಿಂದು. ನಾಯಿ ತಾನು ಕಕ್ಕಿದ್ದನ್ನು ಮತ್ತೆ ಕಕ್ಕಬಾರದು, ತಿನ್ನಬಾರದು ಎನ್ನುವಂತೆ ತೀವ್ರವಾಗಿ ಪ್ರಾರ್ಥನೆ ಮಾಡಿದ ನಂತರ ಕೊನೆಯಲ್ಲಿ ಹೋಗಲು ಪ್ರಯತ್ನ ಮಾಡಬೇಕು ಪ್ರೇರೆ. ಹೌದು, ಆದರೂ ಕೂಡ ನಮ್ಮನ್ನು ನಾವು ವಿಚಾರಿಸಿಕೊಂಡ್ರೆ ತೀರ್ಪಿಗೆ ಒಳಗಾಗುವುದಿಲ್ಲ ಪ್ರೇರೆ. ಹೌದು, ಏನು ವಿಚಾರಿಸಿಕೊಳ್ಬೇಕು? ನಮ್ಮ ಜೀವಿತದಲ್ಲಿರುವ, ಹೃದಯದಲ್ಲಿರುವ ನರಿಮರಿಗಳನ್ನು, ದೇವರ ಪರಿಶುದ್ಧತೆಯನ್ನು ಎಂಬ ಹೂವನ್ನು, ವಿಶ್ವಾಸ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಪ್ರಾರ್ಥನೆ, ಪರಿಶುದ್ಧತೆ, ಸಾಕ್ಷ್ಯ ಜೀವಿತ, ದೈವಜ್ಞಾನ, ಆತ್ಮಜ್ಞಾನ, ವಾಕ್ಯಜ್ಞಾನ, ದೇವರ ರಾಜ್ಯಕ್ಕಾಗಿ ನೀತಿಗೆ ಜೀವಿಸುವ ಎನ್ನುವ ಆ ಪರಲೋಕ ಪರಿಶುದ್ಧಾತ್ಮನ ಹೂವನ್ನು ಹಾಳು ಮಾಡದಂತೆ ನರಿಮರಿಗಳನ್ನು ಹಿಡಿಯಬೇಕಾಗಿದೆ. ಆಚಾರ ಸಂಬಂಧವಾದ ಜೀವಿತ ಪ್ರೇರೆ. ನೋಡಿ ನಡೀಬೇಕು ಎನ್ನುವಂಥದ್ದು ಅಲ್ಲ, ನಂಬಿ ನಡೆಯುವುದೇ ದೇವರಿಗೆ ಇಷ್ಟ ಪ್ರೇರೆ. ಹೀಗೆ 34ನೇ ವಾಕ್ಯ,
ಓದುವುದಾದರೆ 11ನೇ ಅಧ್ಯಾಯ 1 ಕೊರಿಂಥ 34ನೇ ವಾಕ್ಯ. 1 Corinthians chapter 11 verse 34th word. ಒಬ್ಬನು ಹಸಿದರೆ ಅವನು ಮನೆಯಲ್ಲೇ ಊಟ ಮಾಡಲಿ. ನೀವು ಕೂಡಿ ಬಂದದ್ದು ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗಬಾರದು. ಮಿಕ್ಕಾದ ಸಂಗತಿಗಳನ್ನು ನಾನು ಬಂದಾಗ ಕ್ರಮಪಡಿಸುತ್ತೇನೆ. ಆದರೆ ಇದು ಒಂದು ಪ್ರಸಾದ ಥರ ತೆಗೆದುಕೊಳ್ಳಬಾರದು, ಏನೋ ಆಗಿಬಿಡುತ್ತದೆ ಎಂದು. ಆಲ್ರೆಡಿ ದೇವರ ವಾಕ್ಯ ದೇವರ ಆಹಾರ ಆಗಿದೆ ಪ್ರೇರ, ಆತ್ಮದ ಆಹಾರ. ಅದನ್ನು ನೆರವೇರಿಸ್ತಿರುವುದಾದರೆ ಆಲ್ರೆಡಿ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿಯಾದ, ಜೀವ ಕೊಡೋ ರೊಟ್ಟಿಯಾದ ಯೇಸು ನಿನ್ನೊಳಗಿದ್ದಾನೆ. ಆ ವಾಕ್ಯ ಪ್ರಕಾರ ನಡೆಯುವುದಾದರೆ ಆ ವಾಕ್ಯ ಕಾರ್ಯ ಮಾಡುತ್ತದೆ ಪರಿಶುದ್ಧ ಆತ್ಮನಾಗಿ. ಹೀಗೆ ನಾವು ಒಬ್ಬನು ಹಸಿದರೆ ಅವನು ಮನೆಯಲ್ಲಿ ಊಟ ಮಾಡಲಿ. ಅಂದರೆ ಊಟದ ಥರ ಮಾಡ್ತಿದ್ರಂತ ಪ್ರೇರೆ, ಅಂದರೆ ಏನು ಹಸಿವಾಗಿದೆ ಎನ್ನುವಂತೆ ಮಾಡ್ತಿದ್ರಂತ. ಅದು ಯೇಸುವಿನ ಶರೀರ, ನಿತ್ಯ ಜೀವದ ಶರೀರ, ಮಹಿಮಾ ಶರೀರ, ಮಹಿಮೆ ಶರೀರವನ್ನು ಧರಿಸಿಕೊಳ್ಳುವಂತೆ ಜೀವಿತ ನೀಡುವ ಶರೀರ, ಪಾಪ ಮರಣಗಳಿಂದ ಬಿಡಿಸುವ ರಕ್ತ. ತಂದೆ, ಇವರು ಮಾಡುತ್ತಿರುವುದು ಏನೆಂದು ಇವರು ಅರಿಯರು ಎಂದು ನಮ್ಮ ಪರವಾಗಿ ಅಮೋಘವಾಗಿ ತಂದೆಯಾದ ದೇವರ ಬಳಿಯಲ್ಲಿ ಮೊರೆಯಿಡುವ ದೇವಕುಮಾರನ ರಕ್ತ ಎಂದು ಗ್ರಹಿಸದೆ ನಾವು ಊಟ ಪಾನ ಪ್ರೇರೆ ಜ್ಯೂಸ್ ಎನ್ನೋ ಥರ ಕುಡಿಯುವುದಾದರೆ ನ್ಯಾಯ ತೀರ್ಪಿಗೆ ಒಳಗಾಗುವುದಕ್ಕೆ ಕಾರಣವಾಗುತ್ತದೆ. ಆಗಬಾರದು ಎಂದು ಹೇಳ್ತಿದ್ದಾನೆ ಪೌಲ. ಮಿಕ್ಕಾದ ಸಂಗತಿ ನಾನು ಬಂದಾಗ ಕ್ರಮಪಡಿಸುತ್ತೇನೆ. ಹೌದು, ಕೊರಿಂಥ ಸಭೆಗೆ ಹೇಳ್ತಿದ್ದಾನೆ ಪ್ರೇರೆ. ಹೌದು, ಉಪದೇಶ ನರಿಗಳನ್ನು ಹಿಡಿಯಿರಿ ಎಂದು. ಹೌದು, ಹೀಗೆ ನಾವು ದೇವರ ಹೊರಗಡೆ ಮಾಡುವುದು ಶಿಕ್ಷೆ ಬೇರೆ ಪ್ರೇರೆ, ದೇವರ ಒಳಗಡೆ ಮಾಡುವುದು ಬೇರೆ. ಆದ್ದರಿಂದ ನಾವು ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು. ಲೋಕದವರು ಹೆಚ್ಚು ಕಡಿಮೆ ನರಕದ ಮಾರ್ಗದಲ್ಲಿದ್ದಾರೆ ಪ್ರೇರೆ, ನಾವಾದರೂ ಪರಲೋಕ ಮಾರ್ಗದಲ್ಲಿದ್ದೇವೆ. ಹೆಚ್ಚು ಕಡಿಮೆ ಶಿಲುಬೆ ಸಂದೇಶ ರಕ್ಷಣೆ ಮಾರ್ಗದಲ್ಲಿರುವವರಿಗೆ ದೇವರ ಶಕ್ತಿಯಾಗಿದೆ. ರಕ್ಷಣೆಯಾದವರಿಗೆಲ್ಲ ಪ್ರೇರೆ, ರಕ್ಷಣೆ ಮಾರ್ಗದಲ್ಲಿ ಇರುವವರಿಗೆ. ಆ ಮಾರ್ಗ ತಪ್ಪಿದರೆ ರಕ್ಷಣೆ ಕಳೆದುಕೊಳ್ಳುತ್ತೇವೆ. ಹೌದು, ಶಿಲುಬೆಯನ್ನು ಹೊತ್ತುಕೊಂಡು ಪ್ರತಿಯೊಬ್ಬನು ನಿಮಗಿಷ್ಟ ಇದ್ದರೆ ನಾನು ಹಿಂಬಾಲಿಸಿರಿ, ನಾನು ಹಿಂಬಾಲಿಸುವವನು ನಾನಿರುವ ಸ್ಥಳದಲ್ಲಿ ಇರುತ್ತಾನೆ, ತಂದೆ ಅವನಿಗೆ ಬಹುಮಾನ ಮಾಡುತ್ತಾನೆ, ನಾನು ತಂದೆ ಬಂದು ಅವನಲ್ಲಿ ವಾಸ ಮಾಡುತ್ತೇವೆ. ಹೌದು ಪ್ರೇರೆ, ಲೋಕದವರ ಸಂಗಡ ನಾವು ಸೈತಾನನ ಶಿಕ್ಷೆಗೆ ಒಳಗಾಗಬಾರದೆಂದು ದೇವರೇ ನಾವು ಮತ್ತೆ ಮರಳಿ ಆತನ ಬಳಿಗೆ ಬರುವಂತೆ ಜ್ಞಾನದ ಶಿಕ್ಷೆಯನ್ನು, ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆನ್ನುವ ಶಿಕ್ಷೆಯನ್ನು ಮಕ್ಕಳೆಂದು ಶಿಕ್ಷಿಸುತ್ತಾನೆ ಪ್ರೇರೆ. ಆದರೆ ನಾವು ಬೈಬಲ್ ಓದದೆ ಮತ್ತೆ ಸ್ವಾಭಾವಿಕವಾಗಿ ಆಚಾರ ಸಂಬಂಧವಾಗಿ ಹಿಂದೂ ಮುಸ್ಲಿಂ ಥರ ಚರ್ಚಿಗೆ ಹೋದರೆ, ಗುಡಿಗೆ ಹೋದರೆ ಆಶೀರ್ವಾದ ಆಗುತ್ತದೆ. ಈ ಒಂದು ಆಚಾರ ಸಂಬಂಧದಿಂದ ಇಸ್ರೇಲರು ಅಂದು ಅರಣ್ಯದಲ್ಲಿ 21 ಲಕ್ಷ ಜನ ಸತ್ತೋದರು ಪ್ರೇರೆ. ಕೆಲವರು ಮಾತ್ರ ಸ್ವಾಧೀನ ಮಾಡಿಕೊಂಡರು ದೇವರು ವಾಗ್ದಾನ ಮಾಡಿದ ಫಲವತ್ತಾದ ಭೂಮಿಯನ್ನು, ಕಾನಾನ್ ದೇಶವನ್ನು. ಹೌದು ಪ್ರೇರೆ, ನಾವಾದರೂ ಯೇಸು ಹೇಳಿದ ಮಾತುಗಳಲ್ಲಿ ನಡೆಯುವುದಾದರೆ ಬಂಡೆ ಮೇಲೆ ಮನೆ ಕಟ್ಟಿದ ಬುದ್ಧಿವಂತರಿಗೆ ಹೋಲುತ್ತೇವೆ ಪ್ರೇರೆ. ಹಳ್ಳ ಬರುತ್ತದೆ, ಪ್ರವಾಹ, ಗಾಳಿ ಬೀಸಿ ಆ ಮನೆಗೆ ಬಡಿಯುತ್ತದೆ, ಪ್ರವಾಹ, ಮಳೆಯ ನೀರು. ಆದರೆ ಅದರ ಅಡಿಗಟ್ಟು ಬುನಾದಿ ಬಂಡೆಯ ಮೇಲೆ ಕಟ್ಟಿದ್ದರಿಂದ ಆ ಮನೆ ಕೆಡವಲ್ಪಡಲಿಲ್ಲ, ಸುಭದ್ರವಾಗಿ ನಿಂತಿತ್ತು. ಹೌದು, ಅಂತ ಬಂಡೆ ಮೇಲೆ ಕಟ್ಟಿದ ಮನೆಗೆ ಹೋಲಿಕೆ ಆಗೋಣ ಪ್ರೇರೆ. ತೋಟವನ್ನು, ಹೃದಯ ಎಂಬ ತೋಟವನ್ನು, ಜೀವಿತ ಎಂಬ ತೋಟವನ್ನು, ಭಯಭಕ್ತಿ, ದೇವರಲ್ಲಿ ಭಯಭಕ್ತಿ ಎಂಬ ತೋಟವನ್ನು, ಪರಿಶುದ್ಧತೆ ಎಂಬ ತೋಟವನ್ನು, ನಿರೀಕ್ಷೆ, ಪರಲೋಕ ಎಂಬ ನಿತ್ಯ ರಾಜ್ಯದ ನಿರೀಕ್ಷೆ ಎಂಬ ತೋಟವನ್ನು, ಶಿಲ್ಬೆಯಲ್ಲಿ ಪ್ರಾಣ ಕೊಟ್ಟು ಪ್ರೀತಿಸಿದ, ಮರಣ ಗೆದ್ದ, ಮರಣದ ಮುಳ್ಳನ್ನು ಮುರಿದ, ಮರಣದ ಮೇಲೆ ಅಧಿಕಾರ ನೀಡಿದ ಯೇಸುವಿನ ಪ್ರೀತಿಯನ್ನು ಹಾಳು ಮಾಡುವ ನರಿಗಳನ್ನು ಹಿಡಿದುಕೊಳ್ಳೋಣ ಪ್ರೇರೆ. ನಿತ್ಯ ಜೀವ ಎಂಬ ಹೂವನ್ನು ಹಾಳು ಮಾಡುವ ನರಿಗಳನ್ನು ಹಿಡಿದುಕೊಳ್ಳೋಣ. ಪಾಪವೇ ಆ ನರಿ, ಕೋಪವೇ ಆ ನರಿ, ಸ್ವಾರ್ಥವೇ ಆ ನರಿ, ಹಣದಾಸೆ, ಶರೀರಿಚ್ಛೆಗಳೇ ಆ ಪ್ರೇರೆ, ಗರ್ವದ ಜೀವಿತವೇ ಆ ನರಿಗಳನ್ನು ಹಿಡಿದು ಯೇಸುವಿನ ಪಾದಕ್ಕೆ ಒಪ್ಪಿಸೋಣ. ಯೇಸುವಿನ ಪಾದದಲ್ಲಿ ನಾಶವಾಗುವಂತೆ. ಹೌದು ಪ್ರೇರೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನು ನನ್ನ ಎಲ್ಲರ ಕಾಲ ಕೆಳಗೆ ಹಾಕಿ ನಾಶ ಮಾಡುತ್ತಾನೆ. ಯಾವಾಗ? ನಮ್ಮನ್ನೇ ನಾವು ವಿಚಾರಿಸಿಕೊಂಡಾಗ. ಹೌದು ಪ್ರೇರೆ, ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ, ಸರಿಪಡಿಸಿಕೊಂಡಾಗ, ಸಿದ್ಧತೆ ತೀರ್ಮಾನ ಮಾಡಿಕೊಂಡಾಗ. ಹೀಗೆ ನಾವು ಪ್ರಭುವಿನ ಮಕ್ಕಳಾಗುತ್ತೇವೆ ಪ್ರೇರೆ. ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ. ಯೋಹಾನ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಾಕ್ಯ. ಜಾನ್ ಫಸ್ಟ್ ಲೆಟರ್ ಚಾಪ್ಟರ್ 1 verse 9th word. ಇಲ್ಲಿ ಓದುವುದಾದರೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ
ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹೌದು ಪ್ರಿಯರೇ, ನಮ್ಮನ್ನು ನಾವು ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ. ನರಿಗಳನ್ನು ನಾವೇ ಹಿಡಿದರೆ ನಮ್ಮ ತೋಟ ಹೂವುಗಳು ಚೆನ್ನಾಗಿರುತ್ತೆ ಪ್ರಿಯರೇ. ಹೂವುಗಳಂದರೆ ಫಲಗಳು, ಪರಿಶುದ್ಧ ಆತ್ಮನ ಫಲ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ದಯೆ, ಸದ್ಗುಣ, ಸೌಜನ್ಯ, ಸಂಯಮ, ತಾಳ್ಮೆ, ಭಯಭಕ್ತಿ, ದೀರ್ಘಶಾಂತಿ, ವಿಧೇಯತೆ, ಪ್ರಾಮಾಣಿಕತೆ, ಉದಾರತನ, ಸಾಧುತ್ವ, ಇವು ಪ್ರೇರೆ. ಈ ಪರಿಶುದ್ಧಾತ್ಮ ಹೂವುಗಳು ಚೆನ್ನಾಗಿರ್ತವೆ ಪ್ರೇರೆ. ಮತ್ತು ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ನಂಬಿಗಸ್ತನು ನೀತಿವಂತನಾದ ದೇವರು ನಮ್ಮ ಪಾಪವನ್ನೆಲ್ಲ ಕ್ಷಮಿಸಿಬಿಟ್ಟು ಎಲ್ಲ ಅನೀತಿ ಅಧರ್ಮಗಳಿಂದ ಶುದ್ಧಿ ಮಾಡ್ತಾನೆ ಪ್ರೇರೆ. ಆತನ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯುತ್ತಾನೆ. 10ನೇ ವಾಕ್ಯ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿಲ್ಲ. ನಾವೇನು ಪಾಪ ಮಾಡಿ ಬಿಡೋದು ಡೈರೆಕ್ಟಾಗಿ ತೆಗೆದುಕೊಳ್ಳೋದಾದರೆ ಯೋಚನೆಯಿಂದ, ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯದಿಂದ ಮತ್ತೆ ನಡೆದಿರುತ್ತೇವೆ ಪ್ರೇರೆ ತಿಳಿಯಾಗಿ. ಹೌದು, ಹೀಗೆ ದೇವರನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ, ನಮ್ಮಲ್ಲಿ ಪಾಪವಿಲ್ಲ ಎಂದು ಹೇಳಿದರೆ ಮತ್ತೆ ಶುದ್ಧ ಮಾಡಿಕೊಳ್ಳಬೇಕು ನಾವು. ಹೀಗೆ ನರಿಗಳನ್ನು ಹಿಡಿಯಬೇಕು. ಹೌದು, ತೋಟದ ಹೂಗಳನ್ನು ಕಾಪಾಡಬೇಕು. ನಿತ್ಯ ಜೀವದ ಹೂಗಳು, ಪರಿಶುದ್ಧಾತ್ಮನ ಫಲ, ವರ, ಆಯುಧ, ಪರಿಶುದ್ಧಾತ್ಮನ ಸ್ವಭಾವದಲ್ಲಿ ಜೀವಿಸುವುದು. ಹೌದು ಪ್ರೇರೆ. ಹೀಗೆ ದೇವರಲ್ಲಿ ಕತ್ತಲೆ ಇಲ್ಲದ ಕಾರಣ ನಾವು ಪಾಪವನ್ನು ಮರೆಮಾಚದೆ, ಬಚ್ಚಿಟ್ಟುಕೊಳ್ಳದೆ ಅದನ್ನು ಒಪ್ಪಿಕೊಂಡು ಪಾಪ ಪರಿಹಾರವನ್ನು ಪಡೆಯಬೇಕು ಪ್ರೇರೆ. ಹೌದು, ಆ ಪಾಪ ಪರಿಹಾರದಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ಮತ್ತು ಬೆಳಕನ್ನು ಬಿಟ್ಟು ಕತ್ತಲೆಗೆ ಹೋಗದಂತೆ ಆ ನರಿಗಳನ್ನು ಹಿಡಿದು ಕಟ್ಟಿ ಹಾಕಬೇಕು ಪಾತಾಳದಲ್ಲಿ, ಯೇಸು ಕ್ರಿಸ್ತ ನಾಮದಲ್ಲಿ. ಹೀಗೆ ನಂಬಿಗಸ್ತನಾಗಿದ್ದ, ನೀತಿವಂತನಾಗಿದ್ದ ಪ್ರೇರೆ. ಆದ್ದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಡುತ್ತಾನೆ. ಸಕಲ ಅನೀತಿಯನ್ನು ಒಪ್ಪಿಕೊಂಡ್ರೆ ಬಿಟ್ಟು ಬಿಡುತ್ತೇವೆ ಎನ್ನುವ ಮನೋಭಾವದಿ ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುತ್ತಾನೆ. ಹೌದು ಪ್ರೇರೆ, ಅಂತ ಪರಿಶುದ್ಧ ದೇವರು ಆಗಿದ್ದಾನೆ ಯೇಸು. ಇನ್ನೊಂದು ವಾಕ್ಯ ನೋಡೋದಾದರೆ ಕೀರ್ತನೆಗಳ ಗ್ರಂಥ 143ನೇ ಅಧ್ಯಾಯ 1ನೇ ವಾಕ್ಯ ಪ್ರೇರೆ. ಸ್ಲಾಮ್ಸ್ 143 ವರ್ಸ್ ಫಸ್ಟ್ ವರ್ಡ್. ಇಲ್ಲಿ ಓದುವುದಾದರೆ, ಯೆಹೋವನೇ, ಯೇಸು ಕ್ರಿಸ್ತನೇ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಬಿನ್ನಯಕ್ಕೆ ಕಿವಿಗೊಡು, ನಿನ್ನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸು. ಪ್ರೇರೆ, ಯಾವಾಗ ನಾವು ನಮ್ಮನ್ನೇ ನಾವು ವಿಚಾರಿಸಿಕೊಳ್ತೇವೆ, ನ್ಯಾಯ ವಿಚಾರಣೆಗೆ ಒಳಗಾಗುವುದಿಲ್ಲ ಮತ್ತು ಒಪ್ಪಿಕೊಳ್ಳುವುದಾದರೆ ದೇವರು ಶುದ್ಧಿ ಮಾಡುತ್ತಾನೆ. ನಮ್ಮ ಪಾಪಗಳಿಂದ ನಮ್ಮನ್ನು ಎಲ್ಲ ಯೇಸು ರಕ್ತದಿಂದ ಎಲ್ಲ ಅನೀತಿ ಅಧರ್ಮಗಳಿಂದ ತೊಳೆದು ಶುದ್ಧೀಕರಿಸುತ್ತಾನೆ. ನಂಬಿಗಸ್ತ ನೀತಿವಂತನಾದ ದೇವರು. ಮತ್ತು ಆತನನ್ನು ಪ್ರಾರ್ಥಿಸುವುದಾದರೆ, ನನ್ನ ಪ್ರಾರ್ಥನೆಯನ್ನು ಆಲಿಸು, ನನ್ನ ಭಿನ್ನಯಕ್ಕೆ ಕಿವಿಗೊಡು ಎಂದು ಸಿದ್ಧತೆಯಿಂದ ಆ ನರಿಗಳನ್ನು ಹಿಡಿದು ಹಾಕಿ ನಾವು ಪ್ರಾರ್ಥಿಸುವುದಾದರೆ ದೇವರು ಆತನ ನೀತಿ ಸತ್ಯತೆಗಳ ಅನುಸಾರವಾಗಿ ಸದುತ್ತರವನ್ನು ದಯಪಾಲಿಸ್ತಾನಂತ ಪ್ರೇರೆ. 2ನೇ ವಾಕ್ಯ, ನಿನ್ನ ಸೇವಕನನ್ನು ವಿಚಾರಣೆಗೆ ಗುರಿ ಮಾಡಬೇಡ, ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ಹೌದು ಪ್ರೇರೆ. ಇಲ್ಲಿ ದಾವೀದನು 143ನೇ ಕೀರ್ತನೆ, ಶಿಕ್ಷಾ ರಕ್ಷಣೆಗಳಿಗಾಗಿ ಪ್ರಾರ್ಥಿಸುವುದು ಎಂಬ ಪೀಠಿಕೆ. ಶಿಕ್ಷಾ ರಕ್ಷಣೆಗಳಿಗಾಗಿ, ಆದರೆ ಶಿಕ್ಷಿಸಾದರೂ ರಕ್ಷಣೆ ಮಾಡು ಎಂದು ಹೇಳುತ್ತಿದ್ದಾನೆ. ಶಿಕ್ಷೆಗೊಳಗಾಗಿ ರಕ್ಷಣೆಯಾಗುವ ಬಗ್ಗೆ ಪ್ರಾರ್ಥಿಸುತ್ತಿದ್ದಾನೆ. ದೇವರೇ, ನಿನ್ನ ಸೇವಕನನ್ನು ವಿಚಾರಣೆಗೆ ಗುರಿ ಮಾಡಬೇಡ. ಒಂದು ವೇಳೆ ಗುರಿ ಮಾಡಿದರೆ ನಿನ್ನ ಸನ್ನಿಧಿಯಲ್ಲಿ ಯಾವ ಜೀವಿಯೂ ನೀತಿವಂತನಲ್ಲ. ಅದರಿಂದ ಯೇಸು ಕ್ರಿಸ್ತನ ದೇವರೇ ತನ್ನ ನೀತಿಯನ್ನು ದಯಪಾಲಿಸಿಕೊಟ್ಟಿದ್ದಾನೆ ಪ್ರೇರೆ ಶಿಲುಬೆಯಲ್ಲಿ. ಹೌದು, ದೇವಕುಮಾರ ಯಾರಲ್ಲಿದ್ದಾನೋ ಅವನು ಹೊಸದಾಗಿ ಹುಟ್ಟಿದ್ದಾನೆ. ಅವನು ಪಾಪಜೀವಿಯಾಗಿರುವುದಿಲ್ಲ. ದೇವರಿಂದ ಹುಟ್ಟಿದಾತನು, ಪರಿಶುದ್ಧ ಆತ್ಮನು ಮೂಲಕ ಹುಟ್ಟಿದಾತನು, ಜೀವ ಕೊಡುವ ಆತ್ಮನಾಗಿರುವ ಯೇಸು ಕ್ರಿಸ್ತನು ಕಾಪಾಡುತ್ತಾನೆ ಪಾಪ ಮಾಡದಂತೆ. ಹೀಗೆ ನರಿಗಳನ್ನು ಹಿಡಿಯುವಂತೆ ಮಾಡುತ್ತಾನೆ ಪ್ರಭು ನಮ್ಮ ಮೂಲಕ. ಪರಿಶುದ್ಧ ಆತ್ಮನ ಮಾರ್ಗದರ್ಶನ, ಸ್ವರ ನೀಡಿ. ಹೀಗೆ ಇನ್ನೊಂದು ವಾಕ್ಯ ನೋಡೋದಾದ್ರೆ ರೋಮಾಪತ್ರಿಕೆ 3ನೇ ಅಧ್ಯಾಯ 26ನೇ ವಾಕ್ಯ. ರೋಮಾಸ್ ಚಾಪ್ಟರ್ 3 ವರ್ಸ್ 26. ಇಲ್ಲಿ ಓದುವುದಾದರೆ, ದೇವರು ಹಿಂದಿನ ಕಾಲದ ಪಾಪಗಳನ್ನು ದಂಡಿಸದೆ ಸಹಿಸಿಕೊಂಡಿರಲಾಗಿ ತನ್ನ ನೀತಿಯನ್ನು ಈಗಿನ ಕಾಲದಲ್ಲಿ ಹೀಗೆ ತೋರಿಸಿ, ತಾನು ನೀತಿ ಸ್ವರೂಪನಾಗಿಯೂ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವವರನ್ನು ನೀತಿವಂತರೆಂದು ನಿರ್ಣಯಿಸುವವನಾಗಿಯೂ ಕಾಣಿಸಿಕೊಂಡಿದ್ದಾನೆ. ಪ್ರೇರೆ, ಹಿಂದಿನ ಕಾಲದಲ್ಲಿ ಲೆಕ್ಕಿಸಲಿಲ್ಲ ಪಾಪ. ಯೇಸು ಕ್ರಿಸ್ತನನ್ನು ಈಗ ವಿಶ್ವಾಸುವುದಾದರೆ ನೀವು ನೀತಿವಂತರೆಂದು ನಿರ್ಣಯಿಸ್ತಾನಂತ ಪ್ರೇರೆ. ಅಂತ ನೀತಿ
ನಿರ್ಣಯ ಪ್ರಭು ನಮ್ಮೆಲ್ಲರಿಗೆ ದಯಪಾಲಿಸಲಿ. ತಂದೆ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಆಮೇನ್.